ಪೃಥ್ವಿಯು ತನ್ನ ಬಳಿ ಇರುವ ಎಲ್ಲ ವಸ್ತುಗಳ ಮೇಲೆ ಗುರುತ್ವದ ಪ್ರೇರಣೆಯನ್ನು ಪ್ರಯೋಗಿಸುತ್ತದೆ. ನ್ಯೂಟನ್ನನ ಎರಡನೆಯ ನಿಯಮದಂತೆ ಒಂದು ವಸ್ತುವಿನ ಮೇಲೆ ಪ್ರಯುಕ್ತವಾಗುತ್ತಿರುವ ಪ್ರೇರಣೆಯಿಂದ ವಸ್ತುವಿನಲ್ಲಿ ವೇಗೋತ್ಕರ್ಷ ಉಂಟಾಗುತ್ತದೆ. ನಮಗೆ ಗೊತ್ತಿದ್ದ ಪ್ರಕಾರ ಅಂದರೆ ನ್ಯೂಟನ್ನನ ವೈಶ್ವಿಕ ಗುರುತ್ವಾಕರ್ಷಣೆ ಸಿದ್ಧಾಂತದ ಪ್ರಕಾರ F = G × m1 × m2 ಅಪಾನ್ r ದ ವರ್ಗ. ಈಗ ನಾನು ಇದೇ ನಿಯಮವನ್ನು ಪೃಥ್ವಿಗೆ ಅನ್ವಯಿಸ್ತೀನಿ. ಪೃಥ್ವಿ ಮತ್ತು ಕಾರ್ಟೂನ್ ಇದೆಯಲ್ಲ, ಅವುಗಳ ನಡುವಿನ ಅಂತರ ಅದು ಕ್ಯಾಪಿಟಲ್ R ಇದೆ. ಅದು ಪೃಥ್ವಿಯ ತ್ರಿಜ್ಯ ಇದೆ. ಕ್ಯಾಪಿಟಲ್ M ಇದು ಪೃಥ್ವಿಯ ದ್ರವ್ಯರಾಶಿ ಇದೆ. ಸ್ಮಾಲ್ m ಇದು ಕಾರ್ಟೂನ್ನ ದ್ರವ್ಯರಾಶಿ ಇದೆ. ನಾನು ಈಗ ಇದೇ ನಿಯಮವನ್ನು ಈ ರೀತಿಯಲ್ಲಿ ಬರೆಯಬಹುದಾಗಿದೆ. ಅಂದರೆ ಕ್ಯಾಪಿಟಲ್ G ವಿಶ್ವ ಗುರುತ್ವ ಸ್ಥಿರಾಂಕ, ಕ್ಯಾಪಿಟಲ್ M ಪೃಥ್ವಿಯ ದ್ರವ್ಯರಾಶಿ ಮತ್ತು ಸ್ಮಾಲ್ m ಕಾರ್ಟೂನಿನ ದ್ರವ್ಯರಾಶಿ ಅಪಾನ್ ಕ್ಯಾಪಿಟಲ್ R ದ ವರ್ಗ ಅಂದರೆ ಪೃಥ್ವಿಯ ತ್ರಿಜ್ಯದ ವರ್ಗ. ಈಗ ಇಕ್ವೇಷನ್ 1 ಮತ್ತು 2ರಿಂದ ಈಗ ಎರಡೂ ಕಡೆ ಫೋರ್ಸ್ ಅಂದರೆ ಬಲ ಇದೆ, ಫೋರ್ಸ್ ಇದೆ ಎಡಗಡೆಗೆ. ಹಾಗಾಗಿ ಎರಡು ಸಮೀಕರಣವನ್ನು ಇಕ್ವೇಟ್ ಮಾಡ್ಬೋದು. ಅದರಿಂದ ಏನಾಗ್ತದಂದರೆ G × m1 × m2 ಅಪಾನ್ r ವರ್ಗ ಸಮ ma ಆಯಿತು. ಈಗ ಇದರಲ್ಲಿ m ಕ್ಯಾನ್ಸಲ್ ಆಯಿತು, ಸ್ಮಾಲ್ m. ಹಾಗಾಗಿ ಈಗ ಇಲ್ಲಿ ವೇಗೋತ್ಕರ್ಷ ಸಮ ಏನಾಗ್ತದೆ, ವೇಗೋತ್ಕರ್ಷ ಅಂದರೆ ಗುರುತ್ವ ವೇಗೋತ್ಕರ್ಷ ಇದೆ. ಹಾಗಾಗಿ G = gm ಅಪಾನ್ r ದ ವರ್ಗ. ವಿಶ್ವ ಗುರುತ್ವ ಸ್ಥಿರಾಂಕ ಮತ್ತು ಪೃಥ್ವಿಯ ದ್ರವ್ಯರಾಶಿ ಮತ್ತು ಪೃಥ್ವಿಯ ತ್ರಿಜ್ಯ ಇವುಗಳ ಬೆಲೆಯನ್ನು ಅಳವಡಿಸಿದರೆ ಗುರುತ್ವ ವೇಗೋತ್ಕರ್ಷದ ಬೆಲೆ 9.8 m/s².